ತುಂಬಾ ಜನ ಸೀಕ್ರೆಟ್ ಕಾಮನ್ ಪ್ರಾಬ್ಲಮ್, ವೆರಿ ಕಾಮನ್ ಪ್ರಾಬ್ಲಮ್. ಸ್ಪೆಷಲಿ ಇವತ್ತು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ಡೇಟಾ ಏನ್ ಹೇಳುತ್ತೆ ಅಂದ್ರೆ, ಎವ್ರಿ ಥರ್ಡ್ ಪರ್ಸನ್ 1%, 2%, ಮೂರನೇ, ಪ್ರತಿ ಒಂದ್ ಬಿಟ್ಟು ಒಂದು ಅಂದ್ರೆ 10 ಜನ ಇದ್ರೆ 5 ಜನರಿಗೆ ಸಿಗರೇಟ್ ಸ್ಖಲನ ಪ್ರಾಬ್ಲಮ್ ಇದೆ. ಸೊ ಇದು ವೆರಿ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ನನ್ನ ಅಬ್ಸರ್ವೇಷನ್, ನನ್ನ ಪ್ರಾಕ್ಟೀಸ್, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ, ವೇಟ್ ಗೇನ್, ಯಾರಿಗೆ ತುಂಬಾನೇ ವೇಟ್ ಜಾಸ್ತಿ ಗೇನ್ ಆಗ್ತಾ ಇದೆ, ಯಾರಿಗೆ ನಿದ್ರೆ ಕರೆಕ್ಟ್ ಆಗಿ ಇಲ್ಲ, ಯಾರ ಫುಡ್ ಹ್ಯಾಬಿಟ್ಸ್ ಕರೆಕ್ಟ್ ಆಗಿ ಇಲ್ಲ, ಯಾರ ಸ್ಟ್ರೆಸ್ ಲೆವೆಲ್ ತುಂಬಾನೇ ಜಾಸ್ತಿ ಇದೆ, ಯಾರಿಗೇನಿದೆ ಅಲ್ಲ ಅವ್ನ ನ್ಯೂಟ್ರಿಷನ್ ಕಡಿಮೆ ಇದೆ ಬಾಡಿನಲ್ಲಿ, ಅಂತ ಜನರಲ್ಲಿ ಸ್ವಲ್ಪ ಸ್ಖಲನ ಬೇಗ ಆಗೋದು. ಸೊ ಅಗೇನ್ ಇಲ್ಲಿ ಕೂಡ ಅಂದ್ರೆ ಶೀಘ್ರ ಸ್ಖಲನ ಯಾಕೆ ಆಗ್ತಿದೆ ಅಂದ್ರೆ, ಒಂದು ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತ ಇರುತ್ತೆ, ಪೆನಿಸ್ಗೆ ಸಪ್ಲೈ ಮಾಡುವ ಮಸಲ್ಸು, ಅದರದ್ದು ಸ್ಟ್ರೆಂತ್ ವೀಕ್ ಐತಂದ್ರೆ ಶೀಘ್ರ ಸ್ಖಲನ ಆಗುತ್ತೆ. ಹಾರ್ಮೋನ್ಸ್ ಲೆವೆಲ್ ಏನಾದ್ರೂ ಬಾಡಿನಲ್ಲಿ ಕಡಿಮೆ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಟೆಸ್ಟೋಸ್ಟಿರೋನ್ ಏನಾದ್ರು ಕಡಿಮೆ ಇದ್ರೆ ಅದರದಿಂದನೂ ಸ್ಖಲನ ಬೇಗ ಆಗುತ್ತೆ. ಮೂರನೇದು ಕಂಡೀಷನ್ ಏನಿರುತ್ತೆ ಅಂತ, ಒಂದು ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾನ್ಸ್ ಪೆನಿಸ್ ಅಂತೀವಿ. ಅಂದ್ರೆ ಪೆನಿಸ್ದೇನು ತುದಿ ಇರುತ್ತೆ ನೋಡಿ, ಅದರದ್ದು ಮುಂದೇನು ಮುಖ ಇರುತ್ತಲ್ಲ, ಶಿಶ್ನದ ಮುಖ, ಆ ನರ್ವ್ನಲ್ಲಿ ಸೆನ್ಸೇಷನ್ ಜಾಸ್ತಿ ಇದ್ರೆ ಸ್ಖಲನ ಬೇಗ ಆಗುತ್ತೆ. ಸೊ ಇದಕ್ಕೆ ನಾನು ಒಂದು 2-3 ಟೆಕ್ನಿಕ್ಸ್ ಹೇಳ್ತೀನಿ ನಾನು ನಿಮಗೆ, ಅದನ್ನ ಇಂಪ್ರೂವ್ ಹೇಗೆ ಮಾಡ್ಬೇಕಂತ. ಒಂದು ಟೆಕ್ನಿಕ್ ಏನಂದ್ರೆ, ಯಾವಾಗೂ ತಾವು ಸೆಕ್ಸ್ ಮಾಡ್ಬೇಕಲ್ಲ, ಫಸ್ಟ್ ಸ್ವಲ್ಪ ಫೋರ್ ಪ್ಲೇನಲ್ಲಿ ಒಂದು 3 ದಿಂದ 4 ನಿಮಿಷನೋ 5 ನಿಮಿಷನೋ ಸ್ಟಿಮ್ಯುಲೇಟ್ ಮಾಡಿ, ಅದು ಜಸ್ಟ್ ಕಿಸ್ ಇರ್ಬೋದು, ಪ್ರೈವೇಟ್ ಪಾರ್ಟ್ನರ್ ಟಚ್ ಮಾಡೋದಿರ್ಬೋದು, ಅಥವಾ ಯೋನಿ ಒಳಗಡೆನೆ ಒಂದು ಫಿಮೇಲ್ ಬಾಡಿನಲ್ಲಿ ಕ್ಲಿಟೋರನ್ಸ್ ಅಂತ ಇರುತ್ತೆ, ಅಥವಾ ಚಂದ್ರನ ನಾಡಿ ಅಂತ ಹೇಳ್ತೀವಿ ನಾವು, ಅದರಲ್ಲಿ ನೀವು ಫಿಂಗರ್ದಿಂದ ಅದಕ್ಕೆ ಟ್ಯಾಪ್ ಮಾಡೋದಿರ್ಬೋದು, ಅಥವಾ ಅದಷ್ಟು ಓರಲ್ ಸೆಕ್ಸ್ ಮಾಡುವಾಗ ನಿಮ್ಮ ಟಿಪ್ದಿಂದ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡೋದಿರ್ಬೋದು. ಸಮ್ಹೌ ತಾವು ಏನು ಮಾಡಬೇಕು, ತಮ್ಮ ಪಾರ್ಟ್ನರ್ನ ಅಟ್ಲೀಸ್ಟ್ ಫೋರ್ ಪ್ಲೇನಲ್ಲಿ ಒಂದು 60 to 70% ಅವ್ರಿಗೆ ಅರೌಸ್ ಮಾಡಬೇಕು. ಅಂದ್ರೆ ಅವ್ರಿಗೆ ಒಂದು ಫೀಲಿಂಗ್ ಬರಬೇಕು ಫೋರ್ ಪ್ಲೇನಲ್ಲಿ. ಆಮೇಲೆ ಏನ್ ಮಾಡಬೇಕು, ಯಾವಾಗ ನೀವು ಪೆನಿಸ್ನ ಒಳಗಡೆ ಇನ್ಸರ್ಟ್ ಮಾಡ್ತೀರಾ 100% ನಿಮ್ಮ ಮೈಂಡ್ ಅದರೊಳಗಡೆನೆ ಇರಬಾರ್ದು. ಮೈಂಡ್ನಲ್ಲಿ ಏನಾದ್ರೂ ನಂಬರ್ಸ್ ರಿವರ್ಸ್ ಕೌಂಟ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 100, 99, 96, 95 ರಿವರ್ಸ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಸ್ವಲ್ಪ 100% ಅಟೆನ್ಷನ್ ನಿಮಗೆ ಸೆಕ್ಸ್ನಲ್ಲಿ ಇರಲ್ಲ. ಅವಾಗ ಸ್ವಲ್ಪ ಏನಾಗುತ್ತೆ, ಅಟೆನ್ಷನ್ ಮೈಂಡ್ ಮೇಲೆ ಹೋಗಿತಾ ಇರುತ್ತೆ, ಯಾಕಂದ್ರೆ ನಾವು ನಂಬರ್ ಕೌಂಟ್ ಮಾಡ್ತಾ ಇದೀವಿ. ಸೊ ಸೆನ್ಸೇಷನ್ ಏನಿದೆಯಲ್ಲ, ಆ ಪೆನಿಸ್ದಿಂದ ಸ್ಪೈನಲ್ ಕಾರ್ಡ್ದಿಂದ ಏನು ಬ್ರೈನ್ ಹೋಗ್ತಾ ಇದೆಯಲ್ಲ, ಅದು ಚೂರು ಕಡಿಮೆ ಆಗುತ್ತೆ. ಇದು ಒಂದು ಟೆಕ್ನಿಕ್, ರಿವರ್ಸ್ ನಂಬರ್ ಕೌಂಟಿಂಗು. ಎರಡನೇ ಟೆಕ್ನಿಕ್ ಏನಂದ್ರೆ, ವಿಡ್ರಾ ಇನ್ ಸ್ಕ್ವೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಏನಂದ್ರೆ, ನೀವು ಸೆಕ್ಸ್ ಮಾಡ್ತಿದ್ದೀರಾ, ಸ್ಟ್ರೋಕ್ ಹೊಡಿತಾ ಇದ್ದೀರಾ, ಅನ್ಸುತ್ತೆ ನಿಮಗೆ ಇನ್ನೂ ಒಂದು 5-6 ಸತಿ ನಾನು ಸ್ಟ್ರೋಕ್ ಮಾಡಿದ್ರೆ ಸ್ಖಲನ ಆಗುತ್ತಾ ಅಂತ, ಪೆನಿಸ್ನ ಹೊರಗಡೆ ರಿಟ್ರಾಕ್ಟ್ ಮಾಡಿ, ಈ 2 ಫಿಂಗರ್ ಏನಿದೆಯಲ್ಲ ಇದರದಿಂದ ಏನ್ ಮಾಡಿ, ಇದನ್ನ ಸ್ವಲ್ಪ 10 ಸೆಕೆಂಡು 15 ಸೆಕೆಂಡು ಚೂರು ಈ ತರ ಕಂಪ್ರೆಸ್ ಮಾಡಿ, ಇದಕ್ಕೆ ಈ ತರ ಸ್ವಲ್ಪ ಒತ್ತಿ, ಇದಕ್ಕೆ ಒತ್ತಾದ್ಮೇಲೆ ಏನಾಗುತ್ತೆ, ಸ್ಲೋಲಿ ಈ ವೀರ್ಯ ಹೊರಗಡೆ ಬರೋದೇನು ಸೆನ್ಸೇಷನ್ ಏನಿದೆಯಲ್ಲ ಚೂರು ಕಡಿಮೆ ಆಗುತ್ತೆ. ಆಮೇಲೆ ತಿರ್ಗಾ ಏನ್ ಮಾಡಿ, ಯೋನಿ ಒಳಗಡೆ ಲಿಂಗನ ಇನ್ಸರ್ಟ್ ಮಾಡಿ ತಿರ್ಗಾ ಸ್ಟ್ರೋಕ್ ಮಾಡ್ತಾ ಇರಿ. ತಿರ್ಗಾ ಅನ್ಸ್ತು ತಮಗೆ ಏನಾಗುತ್ತೆ, ಇವಾಗ ಇನ್ನ ಸ್ಟ್ರೋಕ್ ಆದ್ಮೇಲೆ ನಾನು ಎಜಾಕುಲೇಟ್ ಆಗ್ಬೋದು ಅಥವಾ ವೀರ್ಯ ಸ್ಖಲನ ಆಗ್ಬೋದು ಅಂದ್ರೆ, ಹೊರಗಡೆ ಪೆನಿಸ್ನ ತೆಗ್ದ್ಬಿಡಿ, ಒಂದು 10 ಕೌಂಟು ಅಥವಾ 15 ಕೌಂಟ್ ನೀವು ಮೈಂಡ್ನಲ್ಲಿ ಸ್ವಲ್ಪ ಕೌಂಟ್ ಮಾಡಿ, ಸ್ಲೋಲಿ ನಿಮ್ಮ ಶ್ವಾಸೋಶ್ವಾಸ ಅಥವಾ ಬ್ರೀತಿಂಗ್ ಪ್ಯಾಟರ್ನ್ ಏನಿದೆಯಲ್ಲ ಫಾಸ್ಟ್ ಆದಾಗ ಸ್ಖಲನ ಬೇಗ ಆಗುತ್ತೆ. ಚೂರು ಅದರ ಮೇಲೆ ಧ್ಯಾನ ಕೊಟ್ಟು ಕಂಟ್ರೋಲ್ ಮಾಡಿ. ಆಮೇಲೆ ತಿರ್ಗಾ ಏನಿದೆ, ಸ್ವಲ್ಪ ಸೆನ್ಸೇಷನ್ ಕಡಿಮೆ ಆದ್ಮೇಲೆ ತಿರ್ಗಾ ಸ್ಟ್ರೋಕ್ ಮಾಡಿ. ಇದ್ರ ಜೊತೆಗೆ ಏನ್ ಮಾಡಿ ಅಂದ್ರೆ, ಸ್ವಲ್ಪ ಅವಾಗ ಪೊಸಿಷನ್ ಚೇಂಜ್ ಮಾಡ್ತಾ ಇರಿ. ಫಾರ್ ಎಕ್ಸಾಂಪಲ್ ತಾವು ಇವಾಗ ಒಂದು ಮೇಲ್ ಇದ್ರ ಅಂತ ತಿಳ್ಕೊಳ್ಳಿ, ಆಮೇಲೆ ಪಾರ್ಟ್ನರ್ನ ಈ ತರ ಕಾಟ್ ಸೈಡಿಗೆ ತಗೊಂಡ್ಬಿಟ್ಟು ಈ ಸೈಡ್ದಿಂದ ಪೆನಿಟ್ರೇಟ್ ಮಾಡಿ, ಅಥವಾ ಅವರಿಗೆ ನಿಮ್ಮ ಮೇಲೆ ಕೂರಿಸ್ಬಿಟ್ಟು ಪೆನಿಟ್ರೇಟ್ ಮಾಡಿ. ಇವಾಗ ನೀವು ಸೈಜ್ ಇದೊಂದು ಮಾಡ್ತಾ ಇರ್ತೀರಲ್ಲ, ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತೀರ ನೋಡಿ, ಅವಾಗ ಏನಾಗುತ್ತೆ, ಸ್ವಲ್ಪ ಒಂದೊಂದು ಟೈಮ್ನಲ್ಲಿ ಒಂದೊಂದು ಮಸಲ್ ಮೇಲೆ ಪ್ರೆಷರ್ ಜಾಸ್ತಿ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಟೈಮಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಇದು ಮೇನ್ಲಿ ನಾನು ಏನು ಫಾಲೋ ಮಾಡಿದೆ ಅಂದ್ರೆ, ಶೀಘ್ರ ಸ್ಖಲನಕ್ಕೆ ಮೇನ್ ಅಂದ್ರೆ ಸ್ವಲ್ಪ ಸೈಕೋಜೆನಿಕ್ ಇರುತ್ತೆ. ಸೈಕೋಜೆನಿಕ್ ಅಂದ್ರೆ ಮಾನಸಿಕವಾಗಿ ನನಗೆ ಒಂದು 5 ಸತಿ ಸ್ಖಲನ ಬೇಗ ಆಯ್ತಲ್ಲ, ನನ್ನ ಮೈಂಡ್ನಲ್ಲೇನೆ ಕೂತಿದಿರುತ್ತೆ, ನನಗೆ ಬೇಗ ಆಗುತ್ತಾ ಅಂತ. ಸೊ ಮೈಂಡ್ನ ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗಬೇಕಂದ್ರೆ ಏನು ಮಾಡಬೇಕಂದ್ರೆ, ನಾನು ಹೆಲ್ದಿ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನ್ನ ಸೆಕ್ಸ್ ಲೈಫ್ ತುಂಬ ಚೆನ್ನಾಗಿದೆ, ನನಗೆ ಲಿಂಗನಲ್ಲಿ ತುಂಬ ಚೆನ್ನಾಗಿ ಉದ್ರೇಕ ಬರುತ್ತೆ, ನನಗೆ ಒಳ್ಳೆ ಟೈಮಿಂಗ್ ಸಿಗುತ್ತೆ, ನಾನು ನನ್ನ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡ್ತೀನಿ. ಈ ಥರ ತಾವು ಏನು ಮಾಡಬೇಕು ಅಂದರೆ, ನಮ್ಮ ಮೈಂಡು 2, ಒಂದು ಕಾನ್ಸಿಯಸ್ ಒಂದು ಸಬ್ ಕಾನ್ಸಿಯಸ್ಸು. ಹಾವ್ ನಾವು ಏನು ಮಾಡಬೇಕು, ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನ ನಾನು ಟ್ರೈನ್ ಮಾಡಬೇಕು. ನಾನು ಚೆನ್ನಾಗಿದ್ದೀನಿ, ನನ್ನ ಸೆಕ್ಸ್ ಪವರ್ ಚೆನ್ನಾಗಿದೆ, ನನ್ನ ಸೆಕ್ಸ್ ಪವರ್ ಚೆನ್ನಾಗಿದೆ ಅಂದರೆ ಅದು ಅದೇ ಅಕ್ಸೆಪ್ಟ್ ಮಾಡುತ್ತೆ.
ನಾನು ವೀಕ್ ಆಗಿದ್ದೀನಿ, ನನಗೆ ಉದ್ರೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ, ರಾತ್ರಿ ಮಲಗಾಗೋ ಅದೇ ವಿಚಾರ ಮಾಡಿಬಿಟ್ಟು ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಉದ್ರೇಕ ಬರ್ತಾ ಇಲ್ಲ ಅಂದ್ರೆ ಅದೇ ಮೈಂಡ್ ಅದೇ ಅಕ್ಸೆಪ್ಟ್ ಮಾಡೋದೆ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವುದೋ ರೀತಿ ಲೈಂಗಿಕ ಸಮಸ್ಯೆ ಇದ್ರೆ ನೀವು ನಿಮ್ಮ ಮೈಂಡ್ನ ಟ್ರೀಟ್ ಚೆನ್ನಾಗಿ ಮಾಡಬೇಕು. ನೀವು ಮೈಂಡ್ನ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀರಲ್ಲ ಅಷ್ಟು ನಿಮ್ಮ ಮೈಂಡ್ ಪವರ್ಫುಲ್ ಇರೋದೆ, ಅಷ್ಟು ಒಳ್ಳೆ ಸೆಕ್ಸ್ ಇರೋದು. ಮೆಡಿಕಲ್ ಅಥವಾ ಆಯುರ್ವೇದಿಕಲ್ ಏನಾಗುತ್ತೆ? ಶೀಘ್ರ ಸ್ಖಲನ ಆಗ್ಬಾರ್ದಂದ್ರೆ ನಾನು ಹೇಳಿದಂಗೆ ಇವಾಗ ಫಸ್ಟ್ ಎದರ್ದಿಂದ ಆಗ್ತಾ ಇದೆ ಆ ಕಾಜ್ನ ನಾವು ಕಂಡು ಹಿಡಿಬೇಕು. ಅದು ಬರೇ ಮಾನಸಿಕ ಒತ್ತಡದಿಂದ ಆಗ್ತಿದೆ, ಅಥವಾ ಒಂದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನಾದರೂ ವೀಕ್ನೆಸ್ ಇದೆ, ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅವನಲ್ಲಿ ಏನಾದರೂ ಇದೆಯಾ, ಅಥವಾ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್, ಫಾರ್ ಎಕ್ಸಾಂಪಲ್ ಶುಗರ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇರ್ಬೋದು. ಸೊ ಫಸ್ಟ್ ಯಾವ್ದು ಕಾಜ್ ಇದೆ, ಫಾರ್ ಎಕ್ಸಾಂಪಲ್ ಅವ್ನ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಇದೆ ಅಂತ ತಿಳ್ಕೊಳ್ಳಿ. ಅವ್ನ ಮಸಲ್ ವೀಕ್ ಇದೆ, ನಾನು ಎಷ್ಟು ಟ್ಯಾಬ್ಲೆಟ್ ಕೊಟ್ಟರು ಅವನಿಗೆ ಸರಿ ಆಗಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ಅವನು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿಬಿಟ್ಟು ಅವ್ನ ಮಸಲ್ನ ಟೋನ್ ಮಾಡಿಲ್ಲ ಅಂದ್ರೆ. ಫಾರ್ ಎಕ್ಸಾಂಪಲ್ ಟೆಸ್ಟೋಸ್ಟಿರಾನ್ ಲೋ ಏನಾದ್ರ ಇದೆ, ಟೆಸ್ಟೋಸ್ಟಿರಾನ್ಗೆ ನಾನು ಜಾಸ್ತಿ ಮಾಡ್ಬೇಕಂತ ಮೆಡಿಸಿನ್ ಕೊಡ್ತೀನಿ, ಅದರಿಂದ ಅವ್ನ ಸ್ಖಲನ ಪ್ರಾಬ್ಲಮ್ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅವ್ನ ಶುಗರ್ ಕಂಟ್ರೋಲ್ ನಲ್ಲಿ ಇಲ್ಲ, ಶುಗರ್ ಜಾಸ್ತಿ ಇದ್ದಿದ್ದ ಕಡೆಯಿಂದ ಡಯಾಬಿಟಿಕ್ ನ್ಯೂರೋಪತಿ ಕಂಡೀಷನ್ ದಿಂದ ಸ್ಖಲನ್ ಜಾಸ್ತಿ ಆಗ್ತಿದ್ದಾರೆ, ನಾನು ಶುಗರ್ ಕಂಟ್ರೋಲ್ ಮಾಡಿಬಿಟ್ಟು ನರ ದೌರ್ಬಲ್ಯತೆಗೆ ಸ್ವಲ್ಪ ವಾಜಿಕರಣ ಚಿಕಿತ್ಸೆ ಕೊಟ್ಟರೆ ಇಂಪ್ರೂವ್ ಆಗುತ್ತೆ. ಬಟ್ ಇದು ಏನಂದ್ರೆ ಇದಕ್ಕೆ ಪೇಷಂಟು ಮತ್ತು ಡಾಕ್ಟರ್ 1 to 1 ಒಂದ್ಸತಿ ಬಂದ್ ಮೀಟ್ ಆಗಿ ಮಾತಾಡಬೇಕು. ಯಾಕಂದ್ರೆ ಎಷ್ಟು ಪ್ರಾಬ್ಲಮ್ ಏನಿದೆಯಲ್ಲ ಜಸ್ಟ್ ಮಾತಾಡೋದೇನೆ ಕ್ಲಿಯರ್ ಆಗುತ್ತೆ. ನನ್ನ ಹತ್ರ ಲಾಸ್ಟ್ ಒಂದು ಪೇಷಂಟ್ ಬಂದಿದ್ರು, ಒಂದು ವೆರಿ ಸ್ಮಾಲ್ ಡೌಟ್ ಇತ್ತು ಅವ್ರ ಮೈಂಡ್ನಲ್ಲಿ. ಏನಂದ್ರೆ, ಸರ್ ನನಗೆ ಆ್ಯಕ್ಚುಲಿ ಇವಾಗ 2 ತಿಂಗಳಲ್ಲಿ ಮದುವೆ ಇದೆ, ನನಗೆ ಇನ್ನವರೆಗೆ ನಾನು ಸೆಕ್ಸ್ ಮಾಡಿಲ್ಲ, ಯಾರ ಜೊತೆಗೋ ಮಾಡಿಲ್ಲ, ಯಾಕಂದ್ರೆ ನನ್ನ ಸ್ಟಡಿನಲ್ಲಿ ಬಿಜಿ ಇದೆ. ಬಟ್ ಇತ್ತೀಚೆಗೆ ನನಗೆ ಏನು ಅನಿಸ್ತಾ ಇದೆ ಅಂದರೆ ನನಗೆ ಕರೆಕ್ಟಾಗಿ ನನ್ನ ಪೆನಿಸ್ ಸೈಜ್ ಕರೆಕ್ಟಾಗಿ ಇದೆಯೋ ಇಲ್ಲೋ, ನಾನು ಉದ್ರೇಕ ಕರೆಕ್ಟಾಗಿ ಇದೆಯೋ ಇಲ್ಲೋ, ನನಗೆ ಸೆಕ್ಸ್ ಮಾಡುವಾಗ ಟೈಮಿಂಗ್ ಚೆನ್ನಾಗಿ ಸಿಗುತ್ತೋ ಇಲ್ಲೋ. ಯಾಕಂದ್ರೆ ಇವತ್ತು ನಾಳೆ ನಾನು ರೆಗ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾ ಯೋಚಿಸ್ತೀನಿ, ಎಷ್ಟೋ ಡೈವೋರ್ಸ್ ಆಗ್ತಿದೆ, ಎಷ್ಟೋ ಹಸ್ಬೆಂಡ್ ವೈಫ್ನಲ್ಲಿ ಸೆಕ್ಸ್ಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ, ಅಫೇರ್ ಸ್ಟಾರ್ಟ್ ಆಗ್ತಾ ಇದೆ. ನಂದು ಒಂದು ಒಳ್ಳೆ ಮನೆ ತಂದಿದ್ದೀನಿ ಸರ್, ನಮ್ಮ ಮನೆ ಹೆಸರು ಹಾಳಾಗಬಾರ್ದು, ನಾನು ಎಲ್ಲ ಫಿಸಿಕಲಿ ಫಿಟ್ ಇದ್ರೆ ಅಂದ್ರೆ ನಾನು ಮದುವೆ ಮಾಡ್ಕೊಳ್ತೀನಿ, ಇಲ್ಲಾಂದ್ರೆ ಆ ಥರ ಏನಾದರೂ ಇದ್ರೆ ಹೇಳಿ ಸರ್, ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಂತ. ಎಕ್ಸಾಮಿನೇಷನ್ ಮಾಡಿದೆ, ಸರ್ಟನ್ ಬ್ಲಡ್ ಟೆಸ್ಟ್ ಮಾಡಿದೆ. ಎಕ್ಸಾಮಿನೇಷನ್ ಅಲ್ಲಿ ಅನಾಟಮಿಕಲಿ ಚೆಕ್ ಮಾಡಿದ್ರೆ ಪೆನಿಸ್ ಕರೆಕ್ಟ್ ಆಗಿದೆ, ಅವನದು ಬೀಜಗಳು ಕರೆಕ್ಟ್ ಆಗಿದೆ, ವೃಷಣ ಕರೆಕ್ಟ್ ಆಗಿದೆ, ಬ್ಲಡ್ ಟೆಸ್ಟ್ ನಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಚೆನ್ನಾಗಿದೆ, ಅದರ್ ಪ್ಯಾರಾಮೀಟರ್ಸ್ ಎಲ್ಲ ಚೆನ್ನಾಗಿದೆ. ಓನ್ಲಿ ಒಂದು ಪ್ಯಾನಿಕ್ನೆಸ್ ಅಥವಾ ಆಂಗ್ಸೈಟಿ ಇತ್ತು, ಅವನಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಕಳಿಸ್ಬಿಟ್ಟೆ, ಇವಾಗ ಅವ್ನು ಚೆನ್ನಾಗಿದ್ದಾನೆ.